ಸಾರಾ ಆ್ಯಂಡ್ ದಿ ವಿಕ್ಡ್ ಪೆನ್. ಸಾರಾ ಮತ್ತು ದುಷ್ಟ ಪೆನ್ನು, ದುಷ್ಟಶಕ್ತಿಯ ಪೆನ್ನು. ಸಾರಾ ವಾಸ್ ಎ ಲೇಜಿ ಗರ್ಲ್. ಸಾರಾ ಸೋಮಾರಿ ಹುಡುಗಿ. ಲೇಜಿ, ಸೋಮಾರಿ. ಶಿ ನೆವರ್ ಕಂಪ್ಲೀಟೆಡ್ ಹರ್ ಹೋಮ್ವರ್ಕ್. ಅವಳು ತನ್ನ ಮನೆಗೆಲಸವನ್ನು, ಅವಳು ತನ್ನ ಹೋಮ್ವರ್ಕನ್ನು ಎಂದಿಗೂ ಪೂರ್ಣಗೊಳಿಸಿರಲಿಲ್ಲ. ಅಂದರೆ ಅವಳಿಗೆ ಕೊಟ್ಟ ಹೋಮ್ವರ್ಕನ್ನು ಒಮ್ಮೆಯೂ ಮಾಡಿರಲಿಲ್ಲ. ಒನ್ ಡೇ, ಒಂದು ದಿನ, ಸಾರಾ ವೆಂಟ್, ಸಾರಾ ಹೋದ್ಲು, ಟು ಆನ್ ಆಂಟಿಕ್ಯೂ ಶಾಪ್, ಒಂದು ಪುರಾತನ ವಸ್ತುಗಳ ಅಂಗಡಿಗೆ. ಸಾರಾ ಒಂದು ಪುರಾತನ ವಸ್ತುಗಳ ಅಂಗಡಿಗೆ ಹೋದಳು. ವಿತ್ ಹರ್ ಅಂಕಲ್. ಅಂಕಲ್ ಅಂದ್ರೆ ಚಿಕ್ಕಪ್ಪ, ದೊಡ್ಡಪ್ಪ, ಮಾವ ಈ ರೀತಿ. ವಿತ್ ಹರ್ ಅಂಕಲ್, ಅವಳ ಚಿಕ್ಕಪ್ಪನೊಂದಿಗೆ. ಒಂದು ದಿನ ಸಾರಾ ಅವಳ ಚಿಕ್ಕಪ್ಪನೊಂದಿಗೆ ಒಂದು ಪುರಾತನ ವಸ್ತುಗಳ ಅಂಗಡಿಗೆ ಹೋದ್ಲು. ಸಾರಾ ವಾಸ್ ಓವರ್ ಎಂಜಾಯ್ಡ್. ಸಾರಾಗೆ ವಿಪರೀತ ಖುಷಿಯಾಯಿತು. ಸಾರಾಗೆ ತುಂಬಾ ಖುಷಿಯಾಯಿತು. ವೆನ್ ಹರ್ ಅಂಕಲ್ ಬಾಟ್ ಹರ್ ಆನ್ ಓಲ್ಡ್ ಪೆನ್. ಚಿಕ್ಕಪ್ಪ ಅವಳಿಗೆ ಒಂದು ಹಳೆಯ ಪೆನ್ನು ಖರೀದಿಸಿದಾಗ ಅವಳಿಗೆ ತುಂಬಾ ಖುಷಿಯಾಯಿತು. ಸಾರಾ ಟೂಕ್ ದಿ ಪೆನ್ ಟು ಸ್ಕೂಲ್ ದಿ ನೆಕ್ಸ್ಟ್ ಡೇ. ಟು ಸ್ಕೂಲ್, ಶಾಲೆಗೆ. ದಿ ನೆಕ್ಸ್ಟ್ ಡೇ, ಮರುದಿನ. ಸಾರಾ ಮರುದಿನ ಶಾಲೆಗೆ ಪೆನ್ನು ತಗೊಂಡು ಹೋದಳು. ಇನ್ ದಿ ಕ್ಲಾಸ್, ತರಗತಿಯಲ್ಲಿ. ದಿ ಟೀಚರ್ ಆಸ್ಕ್ಡ್ ಸಾರಾ. ಟೀಚರ್ ಸಾರಾಳಲ್ಲಿ ಕೇಳಿದ್ರು ಟು ಶೋ ಹರ್ ಹೋಮ್ವರ್ಕ್. ಅವಳ ಮನೆಗೆಲಸವನ್ನು ತೋರಿಸಲು, ಅವಳ ಹೋಮ್ವರ್ಕ್ ಅನ್ನು ತೋರಿಸಲು ಟೀಚರ್ ಸಾರಾಳಲ್ಲಿ ಕೇಳಿದ್ರು. ಎಕ್ಸ್ಪೆಕ್ಟಿಂಗ್ ಪನಿಷ್ಮೆಂಟ್. ಶಿಕ್ಷೆಯನ್ನು ನಿರೀಕ್ಷಿಸುತ್ತಾ, ಪನಿಷ್ಮೆಂಟ್ ಅನ್ನು ನಿರೀಕ್ಷಿಸುತ್ತಾ, ಸಾರಾ ಶೋಡ್ ಹರ್ ದಿ ಇನ್ಕಂಪ್ಲೀಟ್ ಹೋಮ್ವರ್ಕ್. ಸಾರಾ ಶೋಡ್ ಹರ್, ಟೀಚರ್ಗೆ ತೋರಿಸಿದ್ಲು, ದಿ ಇನ್ಕಂಪ್ಲೀಟ್ ಹೋಮ್ವರ್ಕ್. ಸಾರಾ ಟೀಚರ್ಗೆ ತನ್ನ ಪೂರ್ತಿಯಾಗದ ಹೋಮ್ವರ್ಕ್ ಅನ್ನು ತೋರಿಸಿದ್ಲು. ವೆರಿ ಗುಡ್ ಸಾರಾ. ತುಂಬಾ ಚೆನ್ನಾಗಿದೆ ಸಾರಾ. ಫಾರ್ ಒನ್ಸ್ ಯು ಹ್ಯಾವ್ ಫಿನಿಶ್ಡ್ ಯುವರ್ ಹೋಮ್ವರ್ಕ್. ಫಾರ್ ಒನ್ಸ್, ಒಮ್ಮೆ. ಒಮ್ಮೆ ನಿನ್ನ ಹೋಮ್ವರ್ಕ್ ಅನ್ನು ಮಾಡಿದ್ದೀಯಾ. ನಿನ್ನ ಹೋಮ್ವರ್ಕ್ ಅನ್ನು ಮಾಡಿ ಮುಗಿಸಿದ್ದೀಯಾ. ಸೆಡ್ ದಿ ಟೀಚರ್. ಟೀಚರ್ ಹೇಳಿದ್ರು. ಸರ್ಪ್ರೈಸ್ಡ್ ಸಾರಾ ಲುಕ್ಡ್ ಅಟ್ ದಿ ನೋಟ್ಬುಕ್. ಆಶ್ಚರ್ಯಚಕಿತಳಾದ ಸಾರಾ ಲುಕ್ಡ್ ಅಟ್ ದಿ ನೋಟ್ಬುಕ್, ಪುಸ್ತಕ ನೋಡಿದ್ಲು. ಆ್ಯಂಡ್ ವಾಸ್ ಸ್ಟಾರ್ಟಲ್ಡ್, ಮತ್ತು ಗಾಬರಿಗೊಂಡಳು, ಮತ್ತು ಬೆಚ್ಚಿ ಬಿದ್ದಳು. ಹೋಮ್ವರ್ಕ್ ವಾಸ್ ನೀಟ್ಲಿ ಡನ್. ಹೋಮ್ವರ್ಕ್ ಅನ್ನು ಅಚ್ಚುಕಟ್ಟಾಗಿ ಮಾಡಲಾಗಿದೆ. ಜಸ್ಟ್ ದೆನ್, ಅಷ್ಟರಲ್ಲಿ. ಅನದರ್ ಬಾಯ್ ಜಾನ್, ಇನ್ನೊಬ್ಬ ಹುಡುಗ ಜಾನ್. ಸ್ಟಾರ್ಟೆಡ್ ಕ್ರೈಯಿಂಗ್, ಅಳಲು ಪ್ರಾರಂಭಿಸಿದ. ಅಷ್ಟರಲ್ಲಿ ಇನ್ನೊಬ್ಬ ಹುಡುಗ ಜಾನ್ ಅಳಲು ಪ್ರಾರಂಭಿಸಿದ. ಹಿಸ್ ನೋಟ್ಬುಕ್ ವಾಸ್ ಟಾರ್ನ್ ಟು ಪೀಸಸ್. ಅವನ ನೋಟ್ ಪುಸ್ತಕ ತುಂಡು ತುಂಡಾಗಿತ್ತು. ದಿ ಎಂಟೈರ್ ಕ್ಲಾಸ್ ವಾಸ್ ಶಾಕ್ಡ್. ಇಡೀ ತರಗತಿಯೇ ಆಘಾತಕ್ಕೊಳಗಾಗಿತ್ತು. ನನ್ ನ್ಯೂ, ಯಾರಿಗೂ ತಿಳಿದಿರಲಿಲ್ಲ. ಹೌ ದ್ಯಾಟ್ ಹ್ಯಾಪೆಂಡ್, ಅದು ಹೇಗೆ ಸಂಭವಿಸಿತು, ಅದು ಹೇಗೆ ಸಂಭವಿಸಿತು ಎಂದು ಯಾರಿಗೂ ತಿಳಿದಿರಲಿಲ್ಲ. ಎವ್ರಿ ಡೇ, ಪ್ರತಿದಿನ. ದಿ ಪೆನ್ ವುಡ್ ಕಂಪ್ಲೀಟ್ ದಿ ನೋಟ್ಸ್ ಫಾರ್ ಸಾರಾ. ಪೆನ್ನು ಸಾರಾಗಾಗಿ ನೋಟ್ಗಳನ್ನು ಪೂರ್ಣಗೊಳಿಸುತ್ತದೆ.
ಬಟ್ ಇನ್ ರಿಟರ್ನ್ ಅದಕ್ಕೆ ಪ್ರತಿಯಾಗಿ ಅನದರ್ ಬಾಯ್ ಇನ್ನೊಬ್ಬ ಹುಡುಗ ವುಡ್ ಲಾಸ್ ಹಿಸ್ ನೋಟ್ಬುಕ್ ಅವನ ನೋಟ್ಬುಕ್ ಅನ್ನು ಕಳೆದುಕೊಳ್ತಾನೆ. ಅಂದ್ರೆ ಪ್ರತಿದಿನ ಈ ಪೆನ್ನು ಸಾರಾಗಾಗಿ ನೋಟ್ಬುಕ್ಗಳನ್ನು ಪೂರ್ಣಗೊಳಿಸ್ತದೆ, ನೋಟ್ಗಳನ್ನೆಲ್ಲ ಕಂಪ್ಲೀಟ್ ಮಾಡ್ತದೆ. ಆದ್ರೆ ಇದಕ್ಕೆ ಪ್ರತಿಯಾಗಿ ಇನ್ನೊಬ್ಬ ಹುಡುಗ ತನ್ನ ಬುಕ್ ಅನ್ನು ಕಳ್ಕೊಳ್ತಾನೆ. ಸಾರಾ ಅಂಡರ್ಸ್ಟುಡ್ ದಟ್ ದಿ ಪೆನ್ ವಾಸ್ ವಿಕ್ಡ್. ಆ ಪೆನ್ನು ದುಷ್ಟ ಪೆನ್ನು ಎಂದು ಸಾರಾಗೆ ಅರ್ಥವಾಯಿತು. ಆ ಪೆನ್ನು ಒಂದು ಕೆಟ್ಟ ಅಥವಾ ದುಷ್ಟ ಶಕ್ತಿ ಇರುವ ಪೆನ್ನು ಎಂದು ಸಾರಾಗೆ ಅರ್ಥವಾಯಿತು. ದಿಸ್ ಟ್ರಬಲ್, ದಿಸ್ ಇದು ಅಂದ್ರೆ ಈ ಪೆನ್ನು, ಟ್ರಬಲ್ ಹರ್ ಸೋ ಮಚ್ ಅವಳನ್ನು ತುಂಬಾ ತೊಂದರೆಗೊಳಿಸುತ್ತದೆ. ಈ ಪೆನ್ನು ಅವಳನ್ನು ತುಂಬಾ ತೊಂದರೆಗೀಡು ಮಾಡಿತು. ದ್ಯಾಟ್ ಶಿ ವಾಸ್ ಬರೀಡ್ ಇಟ್, ಅವಳು ಅದನ್ನು ಸಮಾಧಿ ಮಾಡಿದಳು. ಅಂದ್ರೆ ಅವಳು ಆ ಪೆನ್ನನ್ನು ಮಣ್ಣಿನಲ್ಲಿ ಹೂತು ಹಾಕಿದಳು.